ನಮ್ಮ ಟ್ರಿಪ್ಪಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಯಾಕೋ ನೇಪಾಳದಲ್ಲೇ ಒಂದು ಮನೆಗೇನೆ ಮಾಡ್ಬಿಡ್ಲಾ ಅಂತ ಅನಿಸ್ತೈತೆ ನನಗೆ. ನೆನ್ನೆ ನೈಟ್ ಬಂದು ಇಲ್ಲಿ ಆಲ್ಟ್ ಆಗಿದ್ವಿ. ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಶುರು ಆಗ್ತಿದೆ. ಪಾರ್ಕಿಂಗ್ನ ಒಳಗಡೆ ಮಾಡಿದ್ವಿ, ಗಾಡಿ ಸೇಫ್ ಆಗಿರಲಿ ಅಂತ. ಹೋಟ್ಲ್ ಬಂದ್ಬಿಟ್ಟು ಅಷ್ಟಕ್ಕಷ್ಟೇ. ಇಲ್ಲಿ ಬಿಸಿನೀರು ಕೊಡ್ತೀವಿ ಅಂತಂದ್ರು, ಕೊಡಲಿಲ್ಲ. ಏನಂದ್ರೆ ಏನೂ ಇಲ್ಲ. ರಾತ್ರಿ ಬಂದು ನಾವು ಮಲ್ಕೊಂಡಿದ್ದೆ 2 ಗಂಟೆ ಆಯಿತು. ಈಗ ಎದ್ದು ಮತ್ತೆ ಇವತ್ತಿನ ಕೆಲಸ ಏನು ಅಂತಂದರೆ ಸೀದಾ ಇಲ್ಲಿಂದ ಏಜೆಂಟ್ ಬರ್ತಾರಂತೆ ಚೈನಾದವ್ರು. ಟಿಬೆಟ್ ಎಂಟ್ರಿ ತೊಗೋಬೇಕು ಅಂತಂದರೆ ಅದ್ರದ್ದು ವೀಸಾ ಪ್ರೋಸೆಸ್ ಅದೆಲ್ಲ ಮಾಡಿಸ್ಬೇಕಲ್ಲ. ಸೊ ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ ಅವ್ರು ಯಾರು ಬಂದರೂ ಅವರೆಲ್ಲರೂ ಕೂಡ ಇನ್ನೊಂದು ಹೋಟ್ಲಲ್ಲಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಏಜೆಂಟ್ ಬರ್ತಾರೆ. ಲಗೇಜ್ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ. ಸುಮನ್ ಬ್ರೋ ನೋಡಿದ್ರಾ? ಯಾಕೋ ಮನ್ಸು ಒಂದು ಸ್ವಲ್ಪ ಹಂಗೆ ಸೆಳೆದು ಬಿಡುತ್ತೆ. ಏನು ಮಾಡೋಣ, ನೇಪಾಳ ಅಂದರೆ ಹಂಗೇನೆ. ಅಂದರೆ ಒಂಥರ ಮೈಂಡ್ ಫ್ರೆಶ್. ಮೆನ್ ವಿಲ್ ಬಿ ಮೆನ್, ಏನು ಮಾಡೋಕ್ಕಾಗಲ್ಲ. ಇಷ್ಟು ಸಂಕಟ ಮೈಕೈ ಎಲ್ಲ ನೋಯ್ತೈತೆ, ಆದರೂ ಬುದ್ಧಿ ಬಿಡಲ್ಲ. ಮೆನ್ ವಿಲ್ ಬಿ ಮೆನ್. ಓ ಬಂದ್ವಿ ನೋಡಿ ನೇಪಾಳನ. ಈಗ ನೋಡ್ತಾ ಇದ್ದೀವಿ ಕಠ್ಮಂಡು. ಜಾಲಿನ ಮೇಲೆ ಅಚನ ಮಾಚ ಕಾಮಿನ ಶಿಮು ಅಮಿನ ಚಿಚ್ಚಿ. ಏನಂದವ ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡ್ಬಿಟ್ಟು ಬಾಳ್ದು ಸಾತ್ ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು? ಸುಮ್ಮನೆ ನಗಾಡ್ಬಿಡ್ಬೇಕು ನಾವೇ. ಅಯ್ಯೋ ದೇವರೇ, 7 ಕಿಲೋಮೀಟ್ರಿಗೆ 24 ನಿಮಿಷ ತೋರಿಸ್ತಾ ಇದೆ. ಆ್ಯಂಡ್ ಮೋರ್ ಎವರ್ ನಮ್ಮ ಕಾತ್ಮಂಡು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು ಕಮೆಂಟ್ ಮಾಡಿದ್ರು, ಚೆನ್ನಾಗಿತ್ತು ಗುರು, 2 ಸಲ ಗುರು ಹೋಯ್ತೀಯ ನೇಪಾಳಕ್ಕೆ ಅಂತ. ನೇಪಾಳ ನೀವು ಬೈಕಲ್ಲಿ ಬರೋದಾದ್ರೆ 2 ಸಲ ಬೇಕಾದ್ರೂ ಬರ್ಬೋದು. ರೋಡ್ ಒಂದು ಬಿಟ್ರೆ ಇನ್ನೆಲ್ಲವೂ ಚೆಂದ ನೇಪಾಳಲ್ಲಿ. ರೋಡ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟ್. ನಾವು ಈ ಥರ ಮಳೆ ಸೀಸನಲ್ಲಿ ಬಂದಿರಲಿಲ್ಲಲ್ಲ, ಹೆವಿ ಅನುಭವಿಸ್ಬಿಟ್ವಿ. ಓ ಒಳ್ಳೆ ಹೋಟ್ಲೇ ಮಾಡಿಬಿಟ್ಟಿದ್ದಾರೆ. ನಾವು ಕಮ್ಮಿ ಹೋಟ್ಲಲ್ಲಿ ಮಾಡ್ಕೊಂಡಿವಿ ಕಣಪ್ಪ. ಇಲ್ಲೆಷ್ಟೋ 7,000 8,000 ಇತ್ತಂತೆ ಅವ್ರ ನೈಟಿಗೆ. ನಾವಲ್ಲಿ 700 ರೂಪಾಯಿಗೆ ಮಾಡಿದ್ವಿ. ಸುಮ್ಮನೆ ಏನಕ್ಕೆ ಅಂತ ನೋಡಿ. ಬೈಕಲ್ಲಿ ದಯವಿಟ್ಟು ನೀವು ಅನ್ಕೊಳ್ಳೋಷ್ಟು ಈಸಿ ಅಲ್ಲ. ಎಷ್ಟು ಕಷ್ಟ ಅಂತಂದರೆ ಪ್ರಾಣ ಸಂಕಟ ನೋಡಿ. ಕಾರಲ್ಲಿ ಬಂದಿರೋರು ಆರಾಮಾಗಿ ಕಾರಲ್ಲಿ ಲಗೇಜ್ ಹಾಕ್ಬಿಟ್ಟು ಜೀ ಅಂತ ಹೊಟ್ಟೋಗ್ಬಿಡ್ತಾರೆ. ಆದರೆ ನಾವು ಒಂದು ಗ್ಲೌಸ್ ಆಯ್ತಾ, ಒಂದು ಟ್ಯಾಂಕ್ ಬ್ಯಾಗ್ ತಗೋಬೇಕು, ಡಾಕ್ಯುಮೆಂಟ್ಸ್ ತಗೋಬೇಕು. ಒಂದೊಂದು ಮಿಸ್ ಆದ್ರೂ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಅನ್ನಂಗೆ ಆಗ್ಬಿಡುತ್ತೆ. ಸೊ ಅದು ಪ್ರಾಬ್ಲಮ್ಮು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಅಣ್ಣ. ಇದು ಯಾವುದು ಟಿಬೆಟ್ದ ಅಥವಾ ಚೈನಾದ? ಈಗ ಚೈನಾ ಎಂಬಸಿ ಆಫೀಸಿಂದ. ಚೈನಾ ಎಂಬಸಿ ಅಂದರೆ ನೇಪಾಳದವರೇ ಇವರು. ಓಕೆ ಆಯಿತಾ, ನೇಪಾಳದವರೇ. ಲೈಕ್ ಏಜೆಂಟ್ ಇವರು ಚೈನಾ ವೀಸಾಕ್ಕೆ ನಮಗೆ ಸಹಾಯ ಮಾಡೋರು ಇವರು. ಓಕೆ ಡನ್. ನಮ್ಮ ಸರ್ರು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಲ್ಲ. ಏನಕ್ಕೆ ಹೇಳಿ, ನಮ್ಗೆ ಏನಾರು ಆದರೆ ನಾನು ಜವಾಬ್ದಾರಿ ಇಲ್ಲ ಅಂತ ಸರ್ ನಮ್ಗೆ ಹೇಳ್ತಾರೆ. ಏನ ಅಲ್ಲ, ಪ್ರಾಣಾಪಾಯಕ್ಕೆಲ್ಲ ಯಾರು ಇದು ಮಾಡೋಕ್ಕಾಗಲ್ಲ. ಈಗ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ನಮ್ಮ ರಿಸ್ಕ್ ಮೇಲೆ ನಾವು ಬರ್ತಾ ಇದೀವಿ ಅಂತೇಳಿ ಸೈನ್ ಮಾಡಬೇಕು. ಈ ಸೈನ್ನ ದೇವ್ರ ಮೇಲೆ ಆಶೀರ್ವಾದ ಇಟ್ಟು ಯಾವುದೇ ರೀತಿ ತೊಂದರೆ ಆಗದೆ ನಮ್ಮ ರೈಡ್ ಮುಗಿಲಿ ಸಿಗ್ನೇಚರ್ ಆಗ್ತದೆ. ಏನೂ ತೊಂದರೆ ಆಗೋದು ಬೇಡ. ಆರಾಮಾಗಿ ಹೋಗಿ ಎಲ್ಲ ಆರಾಮಾಗಿ ಬರ್ತಾರೆ. ಅಲ್ಲಿ ನೋಡ್ರಿ ಪಾಸ್ಪೋರ್ಟ್ ಉದ್ದ ಸಣ್ಣ ಚೋಟ ಸಣ್ಣ ನೋಡ್ಬಿಟ್ರಲ್ಲ ಸರ್. ಅದು ಪಾಸ್ಪೋರ್ಟ್ ಅಲ್ಲಿ ತುಂಬಾ ಹಳೇದು ನೋಡ್ರಿ. ಸರ್ ಅಪ್ಡೇಟ್ ಮಾಡಿಸ್ತೀನಿ. ಅಂದ್ರೆ ನಮ್ಮ ಬೇಜವಾಬ್ದಾರಿಯಿಂದ ನಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ನ್ಯಾಚುರಲ್ ಹಜಾರ್ಡ್ಸ್ ಇಂದ ನಮ್ಗೇನಾದ್ರು ತೊಂದರೆ ಆದ್ರೆ, ಅನ್ಯೂಶುವಲ್ ಥಿಂಗ್ಸ್ ಆಗೇನಾದ್ರು ಆಗಿ ನಮ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಫಾಲ್ಕಾನ್ ಹೊಣೆ ಅಲ್ಲ. ಮೇನ್ಲಿ ಏನಂದ್ರೆ ಇದೆ, ನೀವು ಏನು ರೂಲ್ಸ್ ಅನ್ನ ವೈಲೇಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ, ಧೈರ್ಯಕ್ಕೋಸ್ಕರ ಅದು ಮಾಡಿಸ್ಕೊಳ್ಳೋಂಥದ್ದು. ಎಸ್. ಅಂಡ್ ಪ್ರಕೃತಿ ವಿಕೋಪಗಳು ಹೆಂಗಾಗತ್ತೆ ಅದನ್ನು ಹೇಳಕ್ಕಾಗಲ್ಲ. ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ತಗೊಂಡಿದ್ದಾರೋ ಟ್ರಿಪ್ಗೆ ಅವರು ನಮಗೆ ರೆಸ್ಪಾನ್ಸಿಬಲ್ ಅಲ್ಲ. ಆಕ್ಚುಲಿ ನಾವು ಈ ರೂಮ್ನ ಚಾಯ್ಸ್ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ನಾವು ಫಸ್ಟೇ ಬಂದು ನೈಟ್ ಹಾಲ್ಟ್ ಆದ್ವಲ್ಲ, ಆ ರೂಮ್ ತುಂಬ ಅಂದರೆ ತುಂಬ ಗಲೀಜಾಗಿತ್ತು, ಚೆನ್ನಾಗಿರಲಿಲ್ಲ. ಆದರೆ ಈ ಒಂದು ಜಾಗ ಏನಿತ್ತು ಇದು ಸಖತ್ತಾಗಿದೆ. ಸೊ ಇದ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಹಾಕಿರ್ತೀನಿ. ನೇಪಾಳಿದು ಏನಿಲ್ಲ, ಹೋಟೆಲ್ ಕೇದಾರ್ನಾಥ್ ಅಂತ ಪಶುಪತಿನಾಥ್ ದೇವಸ್ಥಾನದ ಪಕ್ಕನೇ ಇದೆ. ನೀವೇನಾದ್ರು ಕಾಠ್ಮಂಡುಗೆ ಬಂದು ಒಂದು ಒಳ್ಳೆ ಸ್ಟೇ ಹುಡುಕಿತ್ತು ಅಂತಂದರೆ 100% ಇದನ್ನು ಬಂದು ಚಾಯ್ಸ್ ಮಾಡ್ಕೊಳ್ಳಿ. ವಿತ್ AC ನೋಡಿ, ಬಿಸಿನೀರು ಬರುತ್ತೆ, 3 ಬೆಡ್ ರೂಮು ಆ್ಯಂಡ್ ಮೋರ್ ಎವರ್ ಸರ್ವಿಸು ಕೂಡ ಚೆನ್ನಾಗಿದೆ. ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ ಇವ್ರದ್ದು. ಸೊ ಆ ರೆಸ್ಟೋರೆಂಟಲ್ಲಿ ನಮಗೆ ಈ ಕೊಡೋಂಥ ದುಡ್ಡಿಗೆ ಕಾಂಪ್ಲಿಮೆಂಟ್ರಿ ಫುಡ್ಡು, ಬೆಳಗಿನ ತಿಂಡಿ ಕೂಡ ಸಿಗುತ್ತೆ. ಸೊ ನೀವು ಬಂದು ಬಿಸ್ನೆಸ್ ಮಾತಾಡ್ಕೊಳ್ಳಿ, ಒಂದೊಂದು ಟೈಮಲ್ಲಿ ಒಂದೊಂದು ದುಡ್ಡು ಇರುತ್ತೆ. ಬಟ್ ಹೋಟೆಲ್ ಮಾತ್ರ
ಅದ್ಭುತವಾಗಿದೆ. ಕಾಠ್ಮಂಡುಗೆ ಬಂದರೆ ಸೀದಾ ಇಲ್ಲಿಗೆ ನೀವು ಬರ್ಬೋದು. ಆ್ಯಕ್ಚುಲಿ ಇವಾಗ ಇಲ್ಲಿ ಕಾಠ್ಮಂಡುನಲ್ಲಿ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಹೆಸರು ಬಂದ್ಬಿಟ್ಟು ಟೀಕು ಬೈಕ್ ಮಾರ್ಟ್ ಅಂತ. ಆ ಜಾಗದಲ್ಲಿ ಬೈಕ್ಗೆ ಸಂಬಂಧಪಟ್ಟಂಥ ಎಲ್ಲ ಐಟಮು ಸಿಗುತ್ತಂತೆ. ಸೊ ನನಗೆ ಒಂದು ಐಟಮ್ ಬೇಕು. ಏನು ಅಂತಂದರೆ, ಮೊನ್ನೆ ನಾನು ಲಕ್ನೋದಲ್ಲಿ ನಾನು ಹೆಲ್ಮೆಟನ್ನು ಒಂದನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ಹೆಲ್ಮೆಟ್ಟು MT ಹೆಲ್ಮೆಟ್ ತಗೊಂಡಿದ್ದೀನಿ. ಈ MT ಹೆಲ್ಮೆಟ್ಗೆ ಆಂಟಿಫಾಗ್ನ ಹಾಕಿಸ್ಬೇಕು. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಕೇಳಿದ್ದಕ್ಕೆ ಈ ಥರದ್ದೊಂದು ಏರಿಯಾ ಇದೆ, ಅಲ್ಲಿಗೆ ಹೋಗಿ ಬ್ರೋ ಅಂತ ಇಲ್ಲಿ ಲೋಕಲ್ ಅವರೊಬ್ರು ಹೇಳಿದ್ರು. ಸೊ ಈಗ ಸೀದಾ ನಾವು ಆಂಟಿಫಾಗ್ನ ತಗೊಳಕ್ಕೆ ಟೀಕು ಬೈಕ್ ಮಾರ್ಟ್ಗೆ ಹೋಗೋಣ. ನೇಪಾಳದ ಕಾಠ್ಮಂಡುನಲ್ಲಿ ನೋಡಿ ಮಳೆ ಹೊಡಿತಾ ಇದೆ. ನಾಳೆ ನಾವು ವೀಸಾ ಸಿಕ್ಕಿದ ಮೇಲೆ ಚೈನಾಗೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಮಳೆ ಹೋಯ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಅಲ್ಲ ಆದರೂ ನಾನು ಗ್ರೇಟ್ ಅಲ್ವಾ, ವರ್ಷಕ್ಕೊಂದ್ಸಲ ನೇಪಾಳಕ್ಕೆ ಬರ್ತಾ ಇದ್ದೀನಿ. ನೇಪಾಳ ನೀವು ಎಷ್ಟು ಸಲ ಬಂದ್ರೂ ಬೇಜಾರಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ನಿಮಗೆ ರೋಡ್ ಒಂದು ಬಿಟ್ಟರೆ ನೇಪಾಳದಲ್ಲಿ ಮಿಕ್ಕಿದೆಲ್ಲವೂ ಚೆಂದ. ಇಲ್ಲಿ ಊಟ ಚೆಂದ, ಇಲ್ಲಿ ನೋಟ ಚೆಂದ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇಲ್ಲಿನ ಪರಿಸರ ಪ್ರಕೃತಿ ಚೆಂದ, ಜನ ಚೆಂದ. ಜನ ಅಂತೂ ತುಂಬ ಒಳ್ಳೆ ಜನ, ನಿಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಹಾರ್ಡಾಗಿ ಬಿಹೇವ್ ಮಾಡೋದು ಅವೆಲ್ಲ ಏನೂ ಇಲ್ಲ ಪಾಪ, ಸಾಫ್ಟ್ ಜನಗಳು. ನೋಡಿ ಆಂಟಿಫಾಗ್ ಏನಕ್ಕೆ ತಗೋಬೇಕು ಅಂತಂದರೆ, ಈಗ ಮಳೆ ಹೋಯ್ತಾ ಇದೆ ಅಲ್ವಾ, ನೋಡಿ ನನಗೇನು ಕಾಣಿಸ್ತಾನೆ ಇಲ್ಲ, ಅದಕ್ಕೋಸ್ಕರನೇ ತಗೊಬೇಕಾದ್ರೆ. ಇದೊಂಥರ ನೋಡಿ ಇಲ್ಲಿ ರೈನ್ ಕೋಟ್ ಹೆಂಗೆ ಬೈಕು ಸೇರ್ಸಿ ಹಾಕೊಂಡ್ಬಿಡ್ತಾರೆ. ಮಳೆಗಾಲದಲ್ಲಿ ಆ ಬೈಕ್ ಮೇಲೆ ಇರುತ್ತೆ, ಬೇಕು ಅಂದಾಗ ಹಿಂಗೆ ಒತ್ಕೊಂಡ್ಬಿಡೋದು. ನೋಡಿ ಇಲ್ಲಿ ಟ್ರಾಫಿಕಲ್ಲಿ ಚೆನ್ನಾಗಿ ಕಾಣಿಸ್ತೈತೆ, ವಿತ್ ಮಿರರ್ಗೂ ಸೇರಿಸಿ ಹಾಕೊಂಡ್ಬಿಡ್ತಾರೆ. ಎಲ್ಲ ರೈನ್ ಕೋಟ್ ಹಾಕೊಂಡು ಚೆನ್ನಾಗಿದೆ ಅಲ್ಲ. ಇದೇನೇ ಅದು ಟೀಕು ಮಾರ್ಕೆಟು, ಟೀಕು ಬೈಕ್ ಮಾರ್ಟ್ ಅಂತ. ಸೊ ಈ ಲೈನ್ ಏನಿದೆಯೋ ಅವೆಲ್ಲ ಬರೀ ಬೈಕ್ ಅಸೆಸರಿಗೆ ಸಂಬಂಧಪಟ್ಟಂಥ ಅಂಗಡಿಗಳೇನೇ ಇದ್ದಾವೆ. ಸೊ ಮೇ ಬಿ ಇಲ್ಲೆಲ್ಲಾದರೂ ಗಾಡಿ ಪಾರ್ಕ್ ಮಾಡಬೇಕಾಗತ್ತೆ ಅನಿಸುತ್ತೆ. ಓಕೆ, ಸೊ ಆಂಟಿಫಾಗ್ದು ಹಾಕಿಸ್ತಾ ಇದ್ದೀನಿ. ಯಾವ ಥರದ್ದು ಅಂತಂದರೆ ನೋಡಿ ಈ ಥರ ಯೂನಿವರ್ಸಲ್ಲು. ಸೊ ಒಂಥರ ಲೋಕಲ್ ಅನ್ಕೊಳ್ಳಿ, ಇದು ಅಂದರೆ MTದಲ್ಲ. ಸೊ ಒಂದು ಲೋಕಲ್ದನ್ನು ಹಾಕ್ಸ್ತಾ ಇದ್ದೀನಿ. ಏ ಕಲರ್ ಕೈಸಾ ಭಯ್ಯ? अभी दूसरा कलर है ना? अभी दूसरा कलर है, इसमें से एक लेयर निकलेगा ब्लू कलर. ठीक है चलेगा. ಈಗ ತೆಗೆದು ಹಾಕ್ತಾರೆ ನೋಡೋಣ. ಅದು ಹಾಕ್ಸ್ಕೊಂಡು ಹೋಗೋಣ. ಯಾಕಂದ್ರೆ ಅಷ್ಟು ದೂರದವರೆಗೂ ನಾನು ಹಂಗೆ ಓಡ್ಸೋಕ್ಕಾಗಲ್ಲ ಆಂಟಿಫಾಗ್ ಇಲ್ಲದೆ. ಹಂಗಾಗಿ ಅದನ್ನು ಹಾಕ್ಸ್ಕೊತಾ ಇದ್ದೀನಿ. ನಮ್ಮ ಇಂಡಿಯನ್ ಕರೆನ್ಸಿ 250 ರೂಪಾಯಿ ಬೀಳ್ತಾ ಇದೆ ಅದಕ್ಕೆ. ವೈಸರ್ ಹಾಕ್ಸ್ಕೊಂಡಿದ್ದಾಯಿತು. ಈಗ ಒಂದು ಸಣ್ಣ ಕೆಲಸ ಇದೆ. ಏನು ಅಂತಂದರೆ, ನನಗೆ ದುಡ್ಡು ಕಡಿಮೆ ಆಗಿದೆ. ನೇಪಾಳಿ ಕರೆನ್ಸಿನ ನಾನು ಎಲ್ಲೂ ಬಾರ್ಡ್ರಲ್ಲಿ ತಗೊಂಡಿಲ್ಲ. ಬಟ್ ಆದರೆ ನನ್ನ SBI ATMನ ತಗೊಂಡು ನಾನು ಇಲ್ಲಿ ದುಡ್ಡನ್ನ ಡ್ರಾ ಮಾಡ್ಕೊಬೋದು. ಯಾಕೆ ಅಂತಂದರೆ ಇಲ್ಲಿ ನೇಪಾಳ್ SBI ಬ್ಯಾಂಕ್ ಅಂತ ಇದೆ. ಸೊ ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ATMಗೆ. ನೋಡೋಣ ಹೆಂಗೆ ನಾನು ದುಡ್ಡನ್ನ ಇದು ಮಾಡ್ತೀನಿ, ಅದನ್ನ ನಿಮಗೂ ತೋರಿಸ್ಕೊಡ್ತೀನಿ. ಇದು ನೇಪಾಳ್ SBI ಬ್ಯಾಂಕು. ಸೇಮ್ ನಮ್ಮ SBI ಬ್ಯಾಂಕ್ ಹೆಂಗಿದೆಯೋ ಲೈಕ್ ಅದೇ ಥರನೇ ಡ್ರಾ ಮಾಡ್ತೀನಿ ನೋಡಿ. ಇವಾಗ ATM ಹಾಕಿದ ತಕ್ಷಣ ಓಕೆ, ಪಿನ್ ಕೋಡ್ ಕೇಳುತ್ತೆ. ಕ್ಯಾಶ್ ವಿತ್ ಡ್ರಾ, ನೇಪಾಳಿ ಕರೆನ್ಸಿ. ಓಕೆನಾ, ನಾನೀಗ ನೇಪಾಳ 10,000 ರೂಪಾಯಿ ಹಾಕ್ತೀನಿ. ನನಗೆ ನೇಪಾಳ 10,000 ಬರುತ್ತೆ. ಆದರೆ ಕಟ್ಟಾಗೋದು ಎಷ್ಟಾಗುತ್ತೆ ಗೊತ್ತಾ? ಡಿವೈಡೆಡ್ ಬೈ 1.6. ಸೊ ನೋಡಿ ಇಲ್ಲಿ 10,000 ರೂಪಾಯಿ ನೇಪಾಳಿ ದುಡ್ಡು ಬಂತು. सर मैप ऐसे दिखा रहा है. इंडियन ಬ್ರೋ ಮುಂದೆ ಹೋಗಿ ರೈಟ್ ತಗೋ, ಇಲ್ಲಿ ನಿಂತ್ಕೊಂಬೇಡ ಅಂತ ಹೇಳ್ತಾ ಇದ್ದಿದ್ದು. ನೇಪಾಳದಲ್ಲಿ ಈ ಮಟ್ಟ ಟ್ರಾಫಿಕ್ ಹೊಡಿತೈತೆ ಅಂತಂದರೆ ತಮಾಷೆನೇ ಅಲ್ಲ. ಸ್ಕೂಲ್ ಮಕ್ಕಳಿಗೆ ಸ್ಕೂಲು ಕಾಲೇಜೆಲ್ಲ ಬಿಟ್ಟೈತೆ, ಎಲ್ಲ ಹೋಯ್ತಾವ್ರು ನೋಡಿ. ಯಾಕೋ ನೇಪಾಳದಲ್ಲೇ ಒಂದು ಮನೆಗೇನೆ ಮಾಡಿಬಿಡ್ಲ ಅಂತ ಅನ್ನಿಸ್ತೈತೆ ನನಗೆ. ಬಿಟ್ಟು ಹೋಗಕ್ಕೆ ಮನಸ್ಸಾಯ್ತಾ ಇಲ್ಲ ಈಗ. ಅರ್ಥ ಆಯಿತು ಅನಿಸುತ್ತೆ. ಜೋರಾಗಿ ಮಾತಾಡಿದ್ರೆ ಅವ್ರಿಗೇನು ಕೇಳಿಸಲ್ಲ, ಅರ್ಥ ಆಗಲ್ಲ. ಹಂಗನ್ಬಿಟ್ಟು ಹಂಗೂ ಮಾತಾಡಿದ್ರೆ ಆಗಲ್ವಲ್ಲ, ಭಾವನೆಗಳು ಅರ್ಥ ಆಗ್ಬಿಡುತ್ತೆ. ಏನಂತೀರಾ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬೆಂಗಳೂರು ಮೇ कर्नाटक में 4.6 लाख. 4.6 लाख इंडियन. यस. हिंदी आता है क्या? हाँ थोड़ा आता है. और नहीं बेंगलुरु. अच्छा, आप लोग घूमने आए हैं? यस. कहाँ घूमे थे? हम लंदन जाने वाला है. लंदन? यस. ये बाइक से? बाइक से. अरे वाह, बहुत बढ़िया. काठमांडू में कहाँ घूमे आप? अभी एक्चुअली एक दिन रुका है क्योंकि चाइना वीजा अप्लाई किया है. चाइना से जाना है ना. चाइना आप किस बॉर्डर से जाएंगे? यहाँ रसुआगढ़ी एक है. रसुआगढ़ी. अच्छा, रसुआगढ़ी से. यस. चाय पियेंगे आप? ना अभी पिया. पियेंगे तो बोलिए. इला हम लोग का तरफ से. नहीं हो गया. धन्यवाद. कितने दिन की परमिट लेके आए हैं आप? हम एक हफ्ता. ये बाइक में? यस. चाइना. आप ब्लॉग बनाते हैं क्या? यस. क्या है नाम नेपाल में चैनल? ये पिछाड़ी किरण. यस, कितड़ी किरण. एक सब्सक्राइबर बढ़ गया. धन्यवाद. आप कौन लैंग्वेज बोलते हो?
कन्नड़ हिंदी इंग्लिश मलयालम तमिल तेलुगु ओ आप तो बहुत तमिल टैलेंटेड तेलुगु भनेपछि साउथ इन्डियन तिरै बढी क्या आप साउथ इंडियन ज्यादा यस यस आपका स्टेट साउथ इंडियन ही लगेगा ना यस कर्नाटका KGF मूवी देखा है KGF मूवी यश का वही स्टेट का है इसका स्टेट है यस इंडिया में कितना पड़ता है ये ये 4.7 लाख इंडियन रुपीस ऊपर 7 लाख नेपाल में 14 लाख पड़ता है हाँ 14 लाख 14 हो रहा 14 लाख एक तो करेंसी भी 1.6 यहाँ बहुत महंगा है सर। मल्टीप्लाई होता है बट स्टिल इम्पोर्टेड टैक्स भी ज़्यादा होता है ना टैक्स हेवी जाता है तो आपका जगह ये i10 कार कितना में मिलते हैं 6 लाख 7 लाख यस यस हमारे यहाँ 40 लाख आराम से यात्रा कीजिए ಥ್ಯಾಂಕ್ ಯು ಸೋ ಮಚ್. ನೋಡಿ ನೇಪಾಳದ ಜನ ಇಷ್ಟು ಫ್ರೆಂಡ್ಲಿ ಇರ್ತಾರೆ, ನಿಮಗೆ ಆರಾಮಾಗಿರ್ತಾರೆ ಅವರು, ನಿಮ್ಗೆ ಟೆನ್ಷನ್ನೇ ತಗೊಳ್ಳಲ್ಲ ಅನ್ಕೊಳ್ಳಿ ಅವರು. ಪಾಪ ಈಗ ನಾವು ಹೆಂಗೆ ಮಾತಾಡಿಸ್ತೀವೋ ಒಂಥರ ಏನೋ ಒಂಥರ ನಮ್ಮವರೇ ಅನ್ನೋ ಥರ ಅವ್ರು ಫೀಲ್ ಇಟ್ಕೊಂಡು ಮಾತಾಡಿಸ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ ನೇಪಾಳಕ್ಕೆ ಬಂದಾಗ. ನೇಪಾಳಕ್ಕೆ ಬಂದಂಥ 2ನೇ ದಿನ ಇವತ್ತು ನಾವು ಚೈನಾದು ಎಂಬೆಸಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡಬೇಕೋ ಅದಕ್ಕೆ ಅಂತ ರೆಡಿ ಆಗಿದ್ದೀವಿ. ಅದೇನೇನು ರೆಕಾರ್ಡ್ಸ್ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ಮೋರ್ ಎವರ್ ಆ್ಯಸ್ ಯೂಶ್ವಲ್ ನಾವು 3 ಜನ 4 ಜನ ಬೈಕರ್ಸು, ಬಟ್ ಸ್ಟಿಲ್ ನಾವು 3 ಜನ ಒಂದು ರೂಮ್ ಶೇರ್ ಮಾಡ್ಕೊತೀವಿ ರೆಗ್ಯುಲರ್ಲಿ. ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಸೊ ತಿಂಡಿಗೆ ಅಂತ ಕೂತಿದ್ದೀವಿ. ನಾವು ಇಲ್ಲಿ ಏನು ರೂಮ್ನ ಬುಕ್ ಮಾಡಿದ್ದೀವೋ ಇಲ್ಲೇ ತಿಂಡಿ ಸಿಗ್ತಾ ಇದೆ. ಇಲ್ಲಿ ತಿಂಡಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ಹೊರಡ್ಬೇಕು ಇವಾಗ. ಇದ್ರ ಜೊತೆಗೆ ನಮ್ಮ ಟ್ರಿಪ್ಪಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನು ಅಂತಂದರೆ ಸ್ಟಿಕ್ಕರ್ ಅಂಶ ವಿಚಾರವಾಗಿ ಪ್ರಾಬ್ಲಮ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ವಿಕಾಸ್ ದಯಾಳ್ ಅಂಥೇಳಿ ಒಬ್ಬರು ನಾರ್ತ್ ಯೂಟ್ಯೂಬರ್ ಇದ್ದಾರಲ್ಲ, ಅವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದೇನಾಗಿದೆ, ಮೊನ್ನೆ ಆರ್ಗನೈಸರ್ಸು ಸ್ಟಿಕ್ಕರ್ ಅಂಟಿಸ್ಬೇಕು ನಮ್ಮದು ಅಂತ ಕೇಳೋದು. ಅದಕ್ಕೆ ಅವರು ಇಲ್ಲ ಆಗಲ್ಲ ಅಂತ. ಇದು ನಿನ್ನೆಯಿಂದ ಗುದ್ದಾಟ ನಡೀತಾನೆ ಇದೆ. ಅವ್ರ ಯೂಟ್ಯೂಬ್ ಚಾನಲಲ್ಲೂ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ನೋಡೋಣ, ಕಾದು ನೋಡೋಣ ಎಲ್ಲಿವರೆಗೂ ಏನಾಗುತ್ತೆ ಅಂತ. ನನಗೆ ಕೇಳಿದ್ರು, ನಾನಂದೆ ಓಕೆ ನೀವು ಆರ್ಗನೈಸ್ ಮಾಡ್ತೀರಾ, ಹಾಕೊಬೋದು, ತಪ್ಪೇನಿಲ್ಲ, ಹಾಕಂತೀನಿ. ಆದರೆ ಬೇರೆಯವ್ರದ್ದೆಲ್ಲ ನೀವು ಕೊಟ್ಟರೆ ನಾನು ಹಾಕೊಳಕ್ಕಾಗಲ್ಲ ಅಂತಲೇ ಹೇಳಿದ್ದೀನಿ. ಯಾಕಂತಂದರೆ ಸುಮ್ಮನೆ ಅವ್ರ ಫ್ರೆಂಡ್ಸು ಅವ್ರದ್ದು ಎಲ್ಲರದ್ದು ಕೊಟ್ಟು ಅದನ್ನ ಹಾಕು ಇದನ್ನ ಹಾಕು ಅಂತಂದರೆ ನಾನು ಹಾಕೋಕ್ಕಾಗಲ್ಲ. ಆರ್ಗನೈಸರ್ ಬೇಕಾದ್ರೆ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಕಷ್ಟಪಟ್ಟು, ಸೊ ಹಂಗಾಗಿ ಬೇಕಾದ್ರೆ ಆಗುತ್ತೆ ಹಾಕೋಣ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಕಾಠ್ಮಂಡು ನಾನು ಹೋದ ಸಲ ಬಂದಾಗ ನಾನು ಇಷ್ಟೊಂದು ತಿರುಗಾಡಿರಲಿಲ್ಲ. ಬಟ್ ಈಗ ನೋಡ್ತಾ ಇದ್ದೀನಿ, ಒಳ್ಳೆ ಮಜಾ ಇದೆ. ಎಷ್ಟು ದೇವಸ್ಥಾನಗಳಿದೆ ಗೊತ್ತಾ. ಈಗ ನೇಪಾಳದಲ್ಲಿ ಪೆಟ್ರೋಲ್ ಪಂಪಲ್ಲಿ ನಿಲ್ಸಿದ್ದೀನಿ ನೋಡಿ. ನೇಪಾಳಿ ರೂಪೀಸ್ 155 ರೂಪೀಸ್ ಇದೆ. ಆದರೆ ಹೆಚ್ಚು ಕಡಿಮೆ ನಮ್ಮ ಕರೆನ್ಸಿಗೆ 102 ರಿಂದ 103 ರೂಪಾಯಿ ಬರುತ್ತೆ 1 ಲೀಟ್ರ್ ಪೆಟ್ರೋಲು. ಫಸ್ಟ್ ಕೇಳೋಣ ಇಂಡಿಯನ್ ಕರೆನ್ಸಿ ಇಲ್ಲಿ ಅಲೋ ಇದೆಯಾ ಇಲ್ವಾ ಅಂತ. ಬೈ ಇಂಡಿಯನ್ ಕರೆನ್ಸಿ ಚಲೇಗಾ ಸರ್? ನಿಮ್ಮ ಹತ್ರ ಇದೆಯಾ ಈಗ ದುಡ್ಡು, ನೇಪಾಳಿ ದುಡ್ಡು? ಬೇಕು, ನಾನು ಕೊಡ್ತೀನಿ, ಈಗಲೇ ಕೊಡ್ತೀನಿ. ಹೆಂಗೆ ಕೊಡ್ತೀರಾ? ನಾನು ಡ್ರಾ ಮಾಡಿಕೊಡ್ತೀನಿ. ನೇಪಾಳಿ ದುಡ್ಡು ಹೆಂಗೆ ಡ್ರಾ ಮಾಡಿ ಮಾಡ್ಬೋದು. 1200 ಎಸ್. 2000 ಹಾಂ 1200. ಆಕ್ಚುಲಿ ಇವಾಗ ಚೈನಾ ವೀಸಾದು ಪ್ರೊಸೀಜರ್ ಏನಿದೆಯೋ ಅದು ನಡೀತಾ ಇದೆ. ಅಂತಂದ್ರೆ ಇವಾಗ ನಮ್ಮ ಇಲ್ಲಿ ನೇಪಾಳದವರು ಒಬ್ರು ಏಜೆಂಟ್ ಇರ್ತಾರೆ. ಅವರು ಚೈನಾ ಎಂಬೆಸಿ ಜೊತೆ ಮಾತಾಡಿ ನಮಗೆ ಏನೇನು ಡಾಕ್ಯುಮೆಂಟೇಶನ್ ಬೇಕು ಮತ್ತೆ ನಾವು ಹೆಂಗೆ ಸಬ್ಮಿಟ್ ಮಾಡಬೇಕು ಅದೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಅವ್ರು ನೋಡ್ಕೊಂತಾರೆ. ಈಗ ನಾವು ಟ್ರಾವೆಲ್ ಆರ್ಗನೈಸೇಷನ್ ಇಂದ ಬಂದಿರೋದ್ರಿಂದ ಸೊ ಈ ಟೆನ್ಷನ್ ನಮ್ಗಿಲ್ಲ. ಆರಾಮಾಗಿ ಪೇಪರ್ ವರ್ಕ್ಸ್ ಎಲ್ಲ ಅವ್ರು ನೋಡ್ಕೊಂತಾರೆ. ನಾನು ಆರಾಮಾಗಿ ಚಿಲ್ಲಾಗಿ ಇಲ್ಲಿ ಓಡಾಡ್ಕೊಂಡು ನಿಮಗೆ ಇಲ್ಲಿ ಜಾಗಗಳನ್ನ ಏನೇನು ತೋರಿಸ್ಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಸೀದಾ ಹೋಗಿ ಅಪ್ಲಿಕೇಶನ್ಗಳಿಗೆ ಸೈನ್ ಹಾಕ್ಬಿಟ್ಟು ನಮ್ಮ ಮಿಕ್ಕಿದ ಕೆಲಸನ ನೋಡ ಬನ್ನಿ. ಸೊ ಚೈನಾದು ನೋಡಿ ಇದೆ, ನಾವು ವೀಸಾ ಅಪ್ಲೈ ಮಾಡ್ತಾ ಇರೋದು. ಸೊ ನಾನು ನಿಮಗೆ ಅಪ್ಲಿಕೇಶನ್ನ ಕ್ಲೀನಾಗಿ ತೋರಿಸ್ತಾ ಇಲ್ಲ, ಯಾಕೆಂತಂದರೆ ಪರ್ಸ್ನಲ್ದು ಡೇಟಾಸ್ ಏನಿದೆಯೋ ಅದು ಡಿಸ್ಕ್ಲೋಸ್ ಆಗುತ್ತೆ ನಾವು ಉದ್ದೇಶಕ್ಕೆ. ಸಲ ಈ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಆದಮೇಲೆ ನೋಡೋಣ ಪ್ರೊಸೀಜರ್ ಏನೇನಾಗುತ್ತೆ ಅಂತ. ಊಟಕ್ಕೆ ಅಂತ ಬಂದಿದ್ದೀವಿ 3 ಜನ. ಆಲ್ಮೋಸ್ಟ್ ನಾವು ಬೈಕರ್ಸೇ ಒಂಥರ ಗ್ಯಾಂಗ್ ಆಗ್ಬಿಟ್ಟಿದ್ದೀವಿ ಇವಾಗ ಅಲ್ವಾ. ನನಗೆ ಹೆಂಗೆ ಅನಿಸ್ತಿದೆ ಗೊತ್ತಾ, ನಾವೇನು ಕಾರ್ ಅವ್ರ ಜೊತೆ ಕಾರ್ ಅಂತ ಏನು ಬಂದಿಲ್ಲ, ನಾವು ಬೈಕ್ ಎಕ್ಸ್ಪಿಡೇಷನಲ್ಲೇ ಬಂದಿದ್ದೀವಿ ನಾವು ಅನ್ನೋ ಥರ ಫೀಲ್ ಆಗ್ತಿಲ್ಲ. ಎಸ್ ಎಕ್ಸಾಕ್ಟ್ಲಿ, ಹೌದು. ಬೈಕರ್ ಕಷ್ಟ ಅಷ್ಟು ಅರ್ಥ ಆಗಲ್ಲ ಅವ್ರಿಗೆಲ್ಲ. ಸೊ ಆ್ಯಂಡ್ ಮೋರ್ ಎವರ್ ನಮ್ಮ ಊಟ ಬಂದು ಈಗ ಇದನ್ನೇ ಹೇಳಿದ್ದೀವಿ. ಇದೇನು ಸರ್ ಇದು? ಆಲೂ ಮಟರ್. ಇದು ಆಲೂ ಬಟರು. ಆಲೂ ಮಟರ್. ಇದು ರೋಟಿ, ತಂದೂರಿ ರೋಟಿ. ಓಕೆ. ಇನ್ನೊಂದು ಪನ್ನೀರ್ ಬಟರ್ ಮಸಾಲ. ಓಕೆ. ಸೊ ಫುಡ್ಡೆಲ್ಲ ಇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಇವ್ರು ಏನು ಆರ್ಡರ್ ಮಾಡ್ತಾರೋ ಅದನ್ನು ನಾವು ಜೈ ಅಂತ ಅನ್ಸೋಣ ಅಂತ. ಓಕೆ. ಇದೇನಿದು ಬಟರ್? ಇದು ಪನ್ನೀರ್ ಬಟರ್ ಮಸಾಲ. ಓಕೆ, ಡನ್. ಸೊ ಇದೆಲ್ಲ ಮುಗಿಸಿ ಮತ್ತೆ ಹೋಗಿ ಒಂದು ರೆಸ್ಟ್ ತಗೋಬೇಕು, ಮಲ್ಕೋಬೇಕು. ಯಾಕಂತಂದ್ರೆ ಅಷ್ಟೊಂದು ಅಂದರೆ ಟಯರ್ಡ್ ಆಗಿದೆ. ಸೊ ಹೋಗಿ ರೆಸ್ಟ್ ಮಾಡೋಣ.